ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನೆಂದರೆ ಎಲ್ಲ ಆಯಿತು, ಎಲ್ಲರದ್ದು ಸ್ನಾನ ಆಯಿತು, ತಿಂಡಿನೂ ಆಯಿತು. ಇವತ್ತು ಮ್ಯಾಗಿ ಮಾಡಿದ್ದೆ. ಇವಾಗ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ನಮಗೂ ಇದೇ ಮಕ್ಕಳು ಕರ್ಕೊಂಬ ಅಂತ ಹೇಳಿದ್ಲು. ಸೊ ಹೋಗ್ತಾ ಇದ್ದೀವಿ. ಏನಾದರೂ ಮಾಡ್ಕೊಂಡು ಹೋದರೆ ಅಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಅಂತ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮು ಒಂದೇ ಪ್ಯಾಕೆಟ್ ಇದೆ. ಸೊ ಒಂದೆರಡು ಆಲೂಗೆಡ್ಡೆನ ಅದ್ರ ಜೊತೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿಗೆ. ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೊಟೊ, ಒಂದು 5-6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಮತ್ತು ಮಶ್ರೂಮು ಮತ್ತು ಆಲೂಗೆಡ್ಡೆ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬಿರಿಯಾನಿಗೆ 4 ಪಲಾವ್ ಎಲೆ, 2 ಚಕ್ರ ಮಗು, 2 ಮರಾಠಿ ಮಗು, ಕಲ್ಲು ಹೂವು, 1 ಚಕ್ಕೆ, 1 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬೌಲಿಗೆ 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಮತ್ತು ಗರಂ ಮಸಾಲ ಹಾಕ್ಕೊಂಡು ಕಲಸಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 4-5 ಕಾಳು ಮೆಣಸು, 1 ಚಕ್ಕೆ, 1 ಲವಂಗ ಕುಟ್ಟಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ 1 ಚಮಚ ಆಯಿಲು, 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಬಿರಿಯಾನಿ ಐಟಮ್ಸ್ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊನೂ ಹಾಕಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಏನು ಕುಟ್ಟಿಟ್ಕೊಂಡಿದ್ನಲ್ಲ ಕಾಳು ಮೆಣಸು, ಚಕ್ಕೆ ಮತ್ತು ಲವಂಗ ಎಲ್ಲ ಒಂದೊಂದು, ಕಾಳು ಮೆಣಸು ಮಾತ್ರ ಒಂದು 5-6 ಪುಡಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ಮಶ್ರೂಮು ಮತ್ತು ಆಲೂಗೆಡ್ಡೆ ಏನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸಬೇಕು. ಇವಾಗ ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಪೌಡರ್ ಏನು ಕಲಸಿಟ್ಕೊಂಡಿದ್ನಲ್ಲ ಇವಾಗ ಹಾಕಬೇಕು. ಒಂದು 5 ನಿಮಿಷ ಮಸಾಲ ಜೊತೆ ಮಶ್ರೂಮ್ ಬೇಯೋಕ್ಕೆ ಬಿಡಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅಕ್ಕಿ ಹಾಕೋಬೇಕು. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಈ ಥರ ಅಳತೆಯಲ್ಲಿ ನೀವು ಹಾಕ್ಕೋಬೇಕು. ಮೂರು ವಿಷಲ್ ಹೊಡೆಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಇನ್ನೇನು ಕಬ್ಬನ್ ಪಾರ್ಕಿಗೆ ಹೋಗಬೇಕು ಅಂತ ಎಲ್ಲದೇ ಹಾಟ್ ಬಾಕ್ಸಲ್ಲಿ ನಾನು ತುಂಬಿ ಇಟ್ಕೊಂಡೆ. ಇನ್ನು ನನ್ನ ಮಕ್ಕಳು ನಾನು ಅಡುಗೆ ಮಾಡೋದಕ್ಕೇ ಈ ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ರು. ಚಿಕ್ಕಳಂತೂ ಹಣೆಗೆ ಇಟ್ಕೊಂಡು ಲಿಪ್ಸ್ಟಿಕ್ ಮುಖ ತುಂಬ ಹಚ್ಕೊಬಿಟ್ಟಿದ್ಲು. ಸೊ ಎಲ್ಲ ಅಳಿಸಿ ಮತ್ತೆ ಇಬ್ಬರಿಗೂ ರೆಡಿ ಮಾಡಿದೆ. ಬರೋ ಅಷ್ಟರಲ್ಲೇ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಏನೇ ಮಾಡಿದ್ರು ಮತ್ತೆ ನಾವು ಮಾಡೋದಂತೂ ತಪ್ಪಲ್ಲ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಹೋಗೋದಕ್ಕೆ. ಆಟೋ ಬುಕ್ ಮಾಡಿದ್ವಿ, ಹೊರಟ್ವಿ. ಇವಾಗ ರೀಚ್ ಆದ್ವಿ. ಇವತ್ತಂತೂ ತುಂಬಾ ಜನ ಇದ್ದಾರೆ. ನಾವು ಲಾಸ್ಟ್ ಟೈಮು ಸಾಟರ್ಡೆ ಬಂದಿದ್ವಿ, ಅಷ್ಟೊಂದು ಇರಲಿಲ್ಲ. ಟಿಕೆಟ್ ಕೌಂಟರಲ್ಲಂತೂ ಟಿಕೆಟ್ ತೊಗೊಳೋದಕ್ಕೆ ತುಂಬ ಟೈಮ್ ಆಯಿತು. ಈ ಆಟ ಅಂತೂ ನನಗೆ ತುಂಬಾ ಭಯ ಆಯಿತು. ನನ್ನ ಮಕ್ಕಳು ಅಷ್ಟು ಭಯ ಪಡಲಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಏನೋ ಸ್ವಲ್ಪ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡಿಸಿ ಕರ್ಕೊಂಡು ಬಂದ್ವಿ. ಮಕ್ಕಳಿಗಂತೂ 10 ರುಪೀಸ್ ಎಲ್ಲ ಆಟ ಆಡೋದಕ್ಕೂ, ದೊಡ್ಡವರಿಗೆ 30 ರುಪೀಸು. ಆರಾಮಾಗಿ ಆಟ ಆಡ್ಬೋದು. ಅಂದರೆ ಒಂದು ಮಿನಿ ಜಾತ್ರೆಗೆ ಹೋಗಿ ಬಂದಂಗೆ ಅನಿಸುತ್ತೆ ಬಾಲಭವನಕ್ಕೆ. ನಮ್ಮ ಅಕ್ಕರಂತೂ ಫಸ್ಟೇ ಆಟ ಆಡಿ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ರು.
ಈ ಥರ ನೋಡಿ ಕಬ್ಬನ್ ಪಾರ್ಕಿಗೆ ಹೋಗೋದಾದರೆ ಈ ಥರ ಹಾಸ್ಕೊಳ್ಳೋಕೆ ಏನಾದರೂ ಮನೇಲಿನಾರು ಹಳೆಯ ಬ್ಲ್ಯಾಂಕೆಟ್ಗಳು ಎಲ್ಲ ಇದ್ದರೆ ತೊಗೊಬರ್ಬೇಕು. ಮಕ್ಕಳೆಲ್ಲ ಆಟನೂ ಆಡ್ಬೋದು, ಚೆನ್ನಾಗಿರತ್ತೆ ಹೋದರೆ. ಅಂದರೆ ಲಾಸ್ಟ್ ಟೈಮ್ ಹೋದಾಗ ನಾವು ಊಟ ತೊಗೊಂಡು ಹೋಗಿರಲಿಲ್ಲ. ಅಂದರೆ ಕೆಲವರು ಊಟ ಮಾಡೋದು ನೋಡಿ ಅಯ್ಯೋ ನಾವು ಏನಾದರೂ ತೊಗೊಂಡು ಬರಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ಅಂದರೆ ನಮ್ಮ ಅಕ್ಕ ಲಾಸ್ಟ್ ಟೈಮ್ ಬಿಸ್ಕೆಟು ಅದು ಏನೇನೋ ತಿಂಡಿಗಳೇ ಒಂದು ಸ್ವಲ್ಪ ತಂದಿದ್ಲು ಅಷ್ಟೇ. ಸೊ ಊಟ ಎಲ್ಲ ಮಾಡ್ತಾ ಇದ್ರಲ್ವ ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡು ಹೋಗಬೇಕು ಅಂದ್ಕೊಂಡು ತೊಗೊಂಡು ಬಂದ್ವಿ. ನಮ್ಮ ಅಕ್ಕ ಬೇಕ್ರಿ ತಿಂಡಿಗಳು ಏನಿದೆ ಅವೆಲ್ಲ ಒಂದಿಷ್ಟು ಹಣ್ಣು ಎಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ಲು. ನಾನು ಮನೇಲಿ ಏನೇನು ಫ್ರೂಟ್ಸ್ ಇದೆಯೋ ಅವನ್ನು ತೊಗೊಂಡು ಬಂದಿದ್ದೆ. ಏನಿದ್ರು ತೊಗೊಂಡು ಹೋದರೂ ಖಾಲಿ ಆಗುತ್ತೆ ಅಲ್ಲಿ. ಮಕ್ಕಳಂತೂ ಒಬ್ಬರು ಊಟನೇ ಮಾಡಲಿಲ್ಲ. ಅವರಿಗೆ ಅಂದರೆ ಮನೆ ಸ್ಕೂಲು ಅಂತ ಇರ್ತಾರಲ್ಲ, ಅವ್ರಿಗೆ ಎಲ್ಲೋ ಕರ್ಕೊಂಡು ಬಂದು ಬಿಟ್ಟಂಗೆ ಅಷ್ಟು ಎಂಜಾಯ್ ಮಾಡಿ ಆಟ ಆಡ್ತಾಯಿದ್ರು. ಟೈಮ್ ತುಂಬಾ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು. ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ನಾವು 6 ಗಂಟೆ ಮನೆಗೆ ಬಂದಾಗ 6 ಗಂಟೆ ಆಗಿತ್ತು. ಅಷ್ಟು ಟೈಮ್ ಅಲ್ಲಿ ಕಳೆದ್ವಿ. Anybody want one banana is there? ಎಲ್ಲ ಊಟ ಎಲ್ಲ ಮಾಡಿದ್ವಿ. ಇನ್ನೇನು ಫ್ರೂಟ್ಸು ಎಲ್ಲ ಇತ್ತು ಎಲ್ಲ ಬಿಡಿಸ್ಕೊಂಡು ಬಂದಿದ್ಲು ನಮ್ಮ ಅಕ್ಕ. ಹಣ್ಣೆಲ್ಲ ತೊಗೊಂಡು ಬಂದಿದ್ಲು. ಎಲ್ಲ ಕೂತ್ಕೊಂಡು ಲಾಸ್ಟಿಗೆ ಹಣ್ಣು ತಿಂದ್ವಿ. ಮಕ್ಕಳಂತೂ ಹೋದಲ್ಲಿಂದ ಬರೋವರೆಗೂ ಆಟ ಆಡ್ತಾನೇ ಇದ್ದರು, ಊಟನೂ ಮಾಡಲಿಲ್ಲ. ಆಮೇಲೆ ನಾನು ಸ್ವಲ್ಪ ಬಾಳೆಹಣ್ಣು ತಿನ್ನಿಸಿದ್ದೆ ಅವರಿಬ್ಬರಿಗೆ, ಅಷ್ಟೇ ಅವ್ರು ತಿಂದಿದ್ದು. ಸಖತ್ತಾಗಿ ಮಜಾ ಮಾಡಿದ್ವಿ. ಇನ್ನೇನು ಮನೆಗೆ ಹೋಗೋಣ ಅಂತ ಬಂದ್ವಿ. ಅಂದರೆ ಪಾನಿಪುರಿ ತಿನ್ನೋಣ ಅಂತ 1-2 ಪ್ಲೇಟ್ ಪಾನಿಪುರಿ, 1 ಮಸಾಲ ಪುರಿ ತಿಂದರು. ನನ್ನ ಮಗಳನ್ನು ಚೆನ್ನಾಗಿ ತಿಂದಳು. ಊಟ ಮಾಡಿದ್ರು ಈ ಥರ ಎಲ್ಲ ಕೊಡಿಸಿದ್ರೆ ತಿಂತಾರೆ, ಆದರೆ ಜಾಸ್ತಿ ತಿನ್ನಿಸೋದಿಲ್ಲ. ಏನೋ ತಿಂಗಳಿಗೆ ಒಂದ್ಸರಿ ಏನಾದರೂ ಅಪರೂಪಕ್ಕೆ ಹೋದಾಗ ಎಲ್ಲರೂ ಹೊರಗೆ ತಿನ್ನೋದಷ್ಟೇ. ಬಂದ್ವಿ, 6 ಗಂಟೆ ಆಯಿತು. ಇನ್ನೇನು ನನ್ನ ಮಕ್ಕಳು ಊಟ ಅಂತೂ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಚಾಕೋ ಸರು ಕೊಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೆ. ನಾವು ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಶುಂಠಿ ಕಟ್ ಮಾಡಿಬಿಟ್ಟು ಜಜ್ಜಿ ಹಾಕ್ತಾಯಿದ್ದೀನಿ. ಏನಾದರೂ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಈ ಥರ ಕೊಡ್ಬೋದಲ್ವಾ ಚಾಕೋಸು ಹಾಲು, ಅದು ಊಟ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾವು ಯಾವಾಗಲೂ ತೊಗೊಂಡು ಬಂದಿರ್ತೀವಿ ಒಂದು ಪ್ಯಾಕೆಟ್ನ. ಸಮ್ಟೈಮ್ ಊಟ ಮಾಡಿಲ್ದಾಗ ಈ ಥರ ಕೊಡೋದಕ್ಕೆ. ಇಲ್ಲ ಒಂದು ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಕಟ್ ಮಾಡಿಕೊಡ್ತಾ ಇರ್ತೀನಿ. ಈ ಬಿಸ್ಕಿಟು ಅವೆಲ್ಲ ಒಂದು ಸ್ವಲ್ಪ ಕೊಡೋದ್ರಕ್ಕಿಂತ ಅದು ಏನೋ ಅನ್ಹೆಲ್ತಿ ಫುಡ್ಡೂ ಅವರು ಇಷ್ಟಪಟ್ಟೇ ಪಡ್ತಾರೆ. ಒಂದು ಸ್ವಲ್ಪ ರೇರಾಗಿ ಕೊಡಬೇಕಷ್ಟೆ. ಆದರೆ ಆಲ್ಮೋಸ್ಟ್ ನಾವು ಫಸ್ಟ್ ಹೇಗೆ ರೂಢಿ ಮಾಡ್ತೀವಿ ಹಾಗೆ ಬರ್ತಾರೆ ಮಕ್ಕಳು. ನಾನು ತುಂಬ ವೆಜಿಟೇಬಲ್ಸು ಅದೇನು ಕುಕ್ಕುಂಬರು ಮತ್ತು ಕ್ಯಾರೆಟು ಅವೆಲ್ಲ ಕೊಡ್ತೀನಲ್ಲ, ಅದು ಮತ್ತು ಕ್ಯಾಬೇಜು ಎಲೆ ಅವೆಲ್ಲ ತೊಳೆದು ಕಟ್ ಮಾಡಿಕೊಡ್ತೀನಿ. ಅದೆಲ್ಲ ತಿಂದು ಇವ್ರಿಗೆ ಫಸ್ಟಿಂದನೂ ರೂಢಿ ಮಾಡಿದ್ದೀನಿ. ಸೊ ಅವ್ರಿಗೆ ಇಷ್ಟಪಡ್ತಾರೆ ಫ್ರೂಟ್ಸು ವೆಜಿಟೇಬಲ್ಸ್ನ. ಇನ್ನೇನು ಮಶ್ರೂಮು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಇನ್ನೇನು ಅದ್ರ ಜೊತೆ ಚಪಾತಿ ಮಾಡಿಕೊಂಡು ಇನ್ನೊಂದೆರಡು ಚಪಾತಿ ಪಲ್ಯ ಏನಾದ್ರು ಸ್ವಲ್ಪ ಮಾಡಿಕೊಡೋಣ ಅಂತ ನಾವು ಬಿಸಿ ಬಿಸಿ ಟೀ ಜೊತೆ ಬಿಸ್ಕೆಟ್ ತಿಂದ್ವಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಮಧ್ಯ ಬರಿಬೇಕು, ಅದ್ಯಾಕೆ ಲೈನ್ ಮೇಲೆ ಬರೀತೀಯಾ? ಅಳಿಸು, ಎರೇಸ್ ಮಾಡು. ಕೆಳಗಿಡ್ಕೊಂಡು ಬರಿ. ಸ್ಟಾರ್ಟ್. ಅಲ್ಲಿ ಬೇಡ, ಸರಿ ಆಗಲ್ಲ ಅದ್ರ ಮೇಲೆ ಕುತ್ಕೊಂಡ್ರೆ.
ದೊಡ್ಡ ಮಗಳಂತೂ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಕೊಟ್ಟರೆ ಸಾಕು ಎಷ್ಟು ನೀಟಾಗಿ ಬರೆಯೋಳು. ಇವಳ ಕೈಯಲ್ಲಿ ಒಂದು ಪೇಜ್ ಬರ್ಸೋದಕ್ಕೆ ನಾನು 1 ಗಂಟೆ ಕೂಗಾಡಬೇಕು, ಅಷ್ಟು ಆಟ ಆಡಿಸ್ತಾಳೆ. ಇವೆರಡನೇ ಮಕ್ಕಳು ಮಾತು ಕೇಳಲ್ಲ ಅಂತಾರೆ. ಮನೆಗೂ ಇದೇ ಥರ ಮಕ್ಕಳಿದ್ರೆ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ, ಇವತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು. ಕಬ್ಬನ್ ಪಾರ್ಕ್ ಹೋಗಿದ್ವಲ್ಲ, ತುಂಬ ಎಂಜಾಯ್ ಮಾಡಿದ್ವಿ ಅಂತ. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅಲ್ಲೇನು ಆಟ ಆಡೋದು, ಬೀಳೋದು. ಮನೆಗೆ ಬಂದು ಮತ್ತೊಂದು ಸರಿ ಅವರಿಗೆ ಸ್ನಾನ ಮಾಡಿಸಿದ್ದೆ ನಾನು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.